ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆಇಎ ಮೂಲಕ ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿ ಇರತಕ್ಕಂಥ ಈ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರತಕ್ಕಂಥದ್ದು. ಪ್ರಮುಖವಾಗಿ ಕರ್ನಾಟಕ ಸಾರಿಗೆ ಇಲಾಖೆ ಮತ್ತು ವಿವಿಧ ನಿಗಮಗಳ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಒಂದು ಶಾರ್ಟ್ ನೋಟಿಫಿಕೇಶನನ್ನು ಹೊರಡಿಸಲಾಗಿರತಕ್ಕಂಥದ್ದು. ಪ್ರಮುಖವಾಗಿ ಯಾವ ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಎಂಬುದನ್ನು ಈ ಒಂದು ಶಾರ್ಟ್ ನೋಟಿಫಿಕೇಶನಲ್ಲಿ ನೀಡಲಾಗಿದೆ. ಇನ್ನು ಮುಖ್ಯವಾಗಿ ಯಾವ ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ನೋಟಿಫಿಕೇಶನ್ ಆಗಿದೆ ಎಂಬುದನ್ನು ನೋಡೋದಾದರೆ KKRTC ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಅದೇ ರೀತಿಯಾಗಿ BMTC ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ NWRTC, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಅದೇ ರೀತಿಯಾಗಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಸಂಸ್ಥೆಗಳಲ್ಲಿ ಖಾಲಿ ಇರತಕ್ಕಂತಹ ಮಿಕ್ಕುಳಿದ ವೃಂದದ ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ನೋಟಿಫಿಕೇಷನನ್ನು ಹೊರಡಿಸಲಾಗಿರತಕ್ಕಂಥದ್ದು. ಇದರ ವಿವರವಾದ ನೋಟಿಫಿಕೇಷನನ್ನು ಅತಿ ಶೀಘ್ರದಲ್ಲಿ ಹೊರಡಿಸಲಾಗುತ್ತೆ ಎಂಬುದನ್ನು ಕೂಡ ಈ ಒಂದು ಶಾರ್ಟ್ ನೋಟಿಫಿಕೇಷನಲ್ಲಿ ನೀಡಲಾಗಿದೆ. ಇನ್ನು ವಿವಿಧ ಸಂಸ್ಥೆವಾರು ಹುದ್ದೆಗಳನ್ನು ನೋಡ್ತಾ ಹೋಗೋದಾದರೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಈ ಒಂದು ನಿಗಮದಲ್ಲಿ ಇರತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆನ ನೋಡೋದಾದರೆ ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಒಟ್ಟು 50 ಹುದ್ದೆಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಗ್ರೂಪ್ ಸಿ ಒಟ್ಟು 14 ಹುದ್ದೆಗಳಿರ್ತಕ್ಕಂಥದ್ದು. ಇನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTCಯಲ್ಲಿ ಒಟ್ಟು ಕಂಡಕ್ಟರ್ ನಿರ್ವಾಹಕ 2500 ಪೋಸ್ಟ್ಗಳಿರ್ತಕ್ಕಂಥದ್ದು ಮತ್ತು ಸಹಾಯಕ ಲೆಕ್ಕಿಗ 1 ಪೋಸ್ಟ್, ಸ್ಟಾಫ್ ನರ್ಸ್ 1 ಫೋರ್ಸ್ ಮತ್ತು ಫಾರ್ಮಸಿಸ್ಟ್ 1 ಪೋಸ್ಟ್ ಇರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಇಲ್ಲಿ ಇರ್ತಕ್ಕಂಥ ಹುದ್ದೆಗಳ ವಿವರಗಳನ್ನು ನೋಡ್ತಾ ಹೋಗೋದಾದರೆ ಸಹಾಯಕ ಗ್ರಂಥಪಾಲ ಒಟ್ಟು 1 ಹುದ್ದೆ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಜೂನಿಯರ್ ಪ್ರೋಗ್ರಾಮರ್ ಒಟ್ಟು 5 ಹುದ್ದೆಗಳಿರ್ತಕ್ಕಂಥದ್ದು. ಸಹಾಯಕ ಇಂಜಿನಿಯರ್ ಒಟ್ಟು 1 ಹುದ್ದೆಗಳಿರ್ತಕ್ಕಂಥದ್ದು. ಸಹಾಯಕ ಒಟ್ಟು 12 ಹುದ್ದೆಗಳಿರ್ತಕ್ಕಂಥದ್ದು. ಇನ್ನು ಕಿರಿಯ ಸಹಾಯಕ 25 ಹುದ್ದೆಗಳಿರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ NWRTCಯಲ್ಲಿ ಇರತಕ್ಕಂತಹ ಹುದ್ದೆಗಳ ವಿವರಗಳನ್ನು ನೋಡ್ತಾ ಹೋಗೋದಾದರೆ ಸಹಾಯಕ ಆಡಳಿತಾಧಿಕಾರಿ ಗ್ರೇಡ್ 2 ಪ್ರಮುಖವಾಗಿ 3 ಹುದ್ದೆಗಳಿರ್ತಕ್ಕಂಥದ್ದು. ಸಹಾಯಕ ಲೆಕ್ಕಾಧಿಕಾರಿ ಒಟ್ಟು 2 ಹುದ್ದೆಗಳಿರ್ತಕ್ಕಂಥದ್ದು. ಸಹಾಯಕರ ಅಂಕಿ ಸಂಖ್ಯಾ ಅಧಿಕಾರಿ ಸ್ಟ್ಯಾಟಿಸ್ಟಿಕ್ ಆಫೀಸರ್ ಒಟ್ಟು 1 ಹುದ್ದೆ ಇರತಕ್ಕಂಥದ್ದು. ಇನ್ನು ಸಹಾಯಕ ಉಗ್ರಾಣ ಅಧಿಕಾರಿ ಒಟ್ಟು 2 ಹುದ್ದೆಗಳಿರ್ತಕ್ಕಂಥದ್ದು. ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಒಟ್ಟು 7 ಹುದ್ದೆಗಳಿರ್ತಕ್ಕಂಥದ್ದು. ಸಹಾಯಕ ಕಾನೂನು ಅಧಿಕಾರಿ ಒಟ್ಟು 7 ಹುದ್ದೆಗಳಿರ್ತಕ್ಕಂಥದ್ದು ಮತ್ತು ಸಹಾಯಕ ಅಭಿಯಂತರರು ಕಾಮಗಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಒಟ್ಟು 1 ಹುದ್ದೆ ಇರತಕ್ಕಂಥ. ಇನ್ನು ಕೊನೆಯದಾಗಿ ಸ್ನೇಹಿತರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ KKRTCಯಲ್ಲಿ ಒಟ್ಟು ಸಹಾಯಕ ಲೆಕ್ಕಿಗ ಒಟ್ಟು 15 ಪೋಸ್ಟ್ಗಳು ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿರ್ವಾಹಕ ಅಂದರೆ ಕಂಡಕ್ಟರ್ 1737 ಪೋಸ್ಟ್ಗಳು ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈಗ ಇಲಾಖಾವಾರು ಎಷ್ಟೆಷ್ಟು ಹುದ್ದೆಗಳು ಇರ್ತಕ್ಕಂಥದ್ದು ಎಂಬುದರ ಶಾರ್ಟ್ ನೋಟಿಫಿಕೇಶನನ್ನು ಮಾತ್ರ ಬಿಡುಗಡೆ ಮಾಡಲಾಗಿದ್ದು, ಇನ್ನು ಈ ಒಂದು ವಿವಿಧ ನಿಗಮಗಳ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತಹ ಅರ್ಹತೆಗಳು ಏನಿರಬೇಕು, ವಿದ್ಯಾರ್ಹತೆ ಏನು, ವೇತನ ಶ್ರೇಣಿ ಎಷ್ಟು ಮತ್ತು ವಿವಿಧ ಕ್ಯಾಟಗರಿ ವೈಸ್ ಹುದ್ದೆಗಳ ಮಾಹಿತಿ ಏನು ಎಂಬುದನ್ನು ಮತ್ತು ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಏನು ಎಂಬುದನ್ನು ಡೀಟೇಲ್ ನೋಟಿಫಿಕೇಷನನ್ನು ಅತಿ ಶೀಘ್ರದಲ್ಲಿ KEA ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಹೊರಡಿಸಲಾಗುತ್ತೆ ಎಂಬುದನ್ನು ಸ್ಪಷ್ಟವಾಗಿ ನೀಡಲಾಗಿದ್ದು, ಈ ಬಗ್ಗೆ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ ನಂತರ ಸ್ಪಷ್ಟವಾದ ಮಾಹಿತಿಯನ್ನು ನೀಡ್ತೀವಿ. ಸ್ನೇಹಿತರೆ, ಮುಖ್ಯವಾಗಿ ಇದಿಷ್ಟು ಇವತ್ತಿನ ಒಂದು ಪ್ರಮುಖ ಮಾಹಿತಿಯಾಗಿತ್ತು. ಇದೇ ರೀತಿ ಹೆಚ್ಚಿನ ಮಾಹಿತಿ ಅಪ್ಡೇಟ್ಸನ್ನು ಪಡೆಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಬಹುದು. ಇದರ ಡೀಟೇಲ್ ನೋಟಿಫಿಕೇಷನ್ನ ವಿಡಿಯೋಗಾಗಿ ಮುಂದಿನ ವಿಡಿಯೋಗೆ ನಿರೀಕ್ಷಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ. ಧನ್ಯವಾದಗಳು.